ಡಿಸೆಂಬರ್ 13, 2003 ಇರಾಕ್ನ ಅದ್-ದಾವ್ರ್. ಸಮಯ ರಾತ್ರಿ 8 ಗಂಟೆ. ಕಲ್ಪನೆ ಮಾಡ್ಕೊಳ್ಳಿ, ಟೈಗ್ರಿಸ್ ನದಿಯ ದಡದಲ್ಲಿರೋ ಒಂದು ತೋಟದ ಮೇಲೆ ದಟ್ಟವಾದ ಕತ್ತಲೆ. ಮತ್ತು ಆ ಕತ್ತಲೆಯಲ್ಲಿ ಟಾಸ್ಕ್ ಫೋರ್ಸ್ 121ನ ವಿಶೇಷ ಪಡೆಗಳು ಸಂಪೂರ್ಣ ಸದ್ದಿಲ್ಲದೆ ಚಲಿಸ್ತಿದ್ದಾರೆ. ತಿಂಗಳುಗಟ್ಲೆ ನಿರಾಸೆ ಅನುಭವಿಸಿ ಅವರು ದಣಿದಿದ್ದಾರೆ, ಆತಂಕದಲ್ಲಿದ್ದಾರೆ. ಇವತ್ತಿನ ಆಪರೇಷನ್ ಕೂಡ ಫೇಲ್ ಆಗತ್ತಾ, ಇದು ಮತ್ತೊಂದು ಸುಳ್ಳು ಸುಳಿವು ಅಂದ್ಕೊಂಡಿದ್ದಾರೆ. ಏಸ್ ಆಫ್ ಸ್ಪೇಡ್ಸ್ ಅಂತ ಅವರು ಕರೆಯೋ ಆ ದೊಡ್ಡ ಟಾರ್ಗೆಟ್ ಈ ಸಲಾನೂ ತಪ್ಸ್ಕೊಂಡ್ಬಿಟ್ಟ ಅಂತ ಅವರಿಗೆ ಅನ್ಸಿತ್ತು. ಆದ್ರೆ ಆ ರಾತ್ರಿ ಅವರತ್ರ ಒಂದು ಸೀಕ್ರೆಟ್ ವೆಪನ್ ಇತ್ತು. ಅದೇನೋ ಹೈಟೆಕ್ ಡ್ರೋನ್ ಆಗಿರ್ಲಿಲ್ಲ ಅಥವಾ ಸ್ಯಾಟಲೈಟ್ ಇಂಟೆಲಿಜೆನ್ಸ್ ಆಗಿರ್ಲಿಲ್ಲ. ಬದಲಿಗೆ ಒಂದು ಶಸ್ತ್ರಸಜ್ಜಿತ ವಾಹನದ ಹಿಂದ್ಗಡೆ ಕೂತಿದ್ದ ಒಬ್ಬ ಭಯಗೊಂಡ ಕೈದಿ, ಇಡೀ ಆಟವನ್ನೇ ಬದಲಾಯಿಸೋಕ್ ಬಂದಿದ್ದ ವ್ಯಕ್ತಿ. ಈ ದಿನಾಂಕ ಇತಿಹಾಸದಲ್ಲಿ ಉಳಿದುಬಿಡುತ್ತೆ. ಯಾಕಂದ್ರೆ 9 ತಿಂಗಳ ಹುಡುಕಾಟದ ನಂತರ ಎಲ್ಲವೂ ಈ ಒಂದೇ ರಾತ್ರಿಯ ಮೇಲೆ ನಿಂತಿತ್ತು. ಟೈಗ್ರಿಸ್ ನದಿಯ ದಡದಲ್ಲಿರೋ ಈ ಜಾಗ ಒಂದು ಕಾಲದಲ್ಲಿ ಇಡೀ ಇರಾಕ್ನ ಸರ್ವಾಧಿಕಾರಿ ತನ್ನ ಕೊನೆಯ ಅಡುಗುತಾಣ ಅಂತ ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದ. ಅಮೆರಿಕನ್ ಸೈನಿಕರು ಹುಡುಕುತ್ತಿದ್ದ ಆ ಹೈ ವ್ಯಾಲ್ಯೂ ಟಾರ್ಗೆಟ್ ಬೇರೆ ಯಾರೂ ಅಲ್ಲ, ಅದು ಸ್ವತಃ ಸದ್ದಾಂ ಹುಸೇನ್. ಸೈನಿಕರು ಒಂದು ಹಳ್ಳೆದಿಂದ ಒಬ್ಬ ವಯಸ್ಸಾದ, ಹಣ್ಣಾದ, ಗಡ್ಡಬಿಟ್ಟಿದ್ದ ವ್ಯಕ್ತಿಯನ್ನು ಹೊರಗೆ ಎಳೆದಾಗ ಆತ ಹೇಳಿದ ಮಾತುಗಳಿವು: ಧೂಳು, ಕೊಳೆ, ಅಲ್ಲೊಂದು ಸ್ಟೈರೋಫೋಮ್ ಮುಚ್ಚಳ, ಅದರ ಕೆಳಗೆ ಒಂದು ಕಿರಿದಾದ, ಆಳವಾದ ಗುಂಡಿ. ಆ ತಣ್ಣನೆಯ ರಾತ್ರಿಯ ಗಾಳಿಯಲ್ಲಿ ಆ ಗುಂಡಿಯಿಂದ 2 ಕೊಳಕಾದ, ನಡುಗುತ್ತಿದ್ದ ಕೈಗಳು ಮೊದಲು ಮೇಲೆ ಬಂದುವು. ಸರಿ, ಇದರ ಹಿಂದಿನ ಕಥೆಯನ್ನ ನೋಡೋಣ. ಇದು ಕೇವಲ ಲಕ್ಕಲ್ಲ. ಇದ್ರ ಹಿಂದೆ ಇರೋದು ನಂಬಿಕೆ, ದ್ರೋಹ ಮತ್ತು ಸುಟ್ಟ ಮೀನಿನ ಜಾಳು ಹಿಡಿದು ಹೋದ ಒಂದು ಅದ್ಭುತವಾದ ಇಂಟೆಲಿಜೆನ್ಸ್ ಆಪರೇಷನ್. ನಾವೀಗ ನೋಡಿದ್ದು ಕಥೆಯ ಕ್ಲೈಮ್ಯಾಕ್ಸ್, ಆದ್ರೆ ಇದರ ನಿಜವಾದ ಆರಂಭ ಆಗಿದ್ದು 9 ತಿಂಗಳುಗಳ ಹಿಂದೆ. ಪೇಪರ್ ಮೇಲೆ ಯುದ್ಧ ಮುಗ್ದಿತ್ತು, ಸದ್ದಾಂ ಪ್ರತಿಮೆಗಳೆಲ್ಲ ಉರುಳಿದ್ವು. ಆದ್ರೆ ತೆರೆಮರೆಯಲ್ಲಿ ಒಂದು ಹೊಸ ಯುದ್ಧ ಶುರುವಾಗಿತ್ತು. ಅದು ಇಂಟೆಲಿಜೆನ್ಸ್ ವಾರ್. ಮತ್ತು ಆ ಯುದ್ಧದಲ್ಲಿ ಅಮೆರಿಕ ಸೋಲುತ್ತಿತ್ತು. ಅವರು ಸದ್ದಾಂನನ್ನ ಹುಡುಕೋಕೆ ಒಂದು ಜಾಣ ತಂತ್ರ ಉಪಯೋಗಿಸಿದ್ರು. ಸಾವಿರಾರು ಅಮೆರಿಕನ್ ಸೈನಿಕರ ಜೇಬಿನಲ್ಲಿ ಈ ಇಸ್ಪಿಟ್ ಕಾರ್ಡ್ಗಳ ಒಂದು ಸೆಟ್ಟಿತ್ತು. ಅವರ ಉದ್ದೇಶ ಸಿಂಪಲ್ ಆಗಿತ್ತು: ಈ ಡೆಕ್ನಲ್ಲಿರೋ ಒಂದೊಂದು ಕಾರ್ಡನ್ನು ಹಿಡಿದು ಕೊನೆಗೆ ಏಸ್ ಆಫ್ ಸ್ಪೇಡ್ಸ್ ಅಂದ್ರೆ ಸದ್ದಾಂನನ್ನ ಮುಟ್ಟೋದು. ಆದ್ರೆ ಈ ಸ್ಟ್ರಾಟಜಿ ನಿಜವಾಗ್ಲೂ ಕೆಲ್ಸ ಮಾಡ್ತಿತ್ತಾ, ಅಥವಾ ಅವರು ಬರೀ ನೆರಳುಗಳನ್ನ ಬೆನ್ನಟ್ಟುತ್ತಿದ್ರಾ? ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು. ಓಡಿ ಹೋಗ್ತಿರುವ ಒಬ್ಬ ಡಿಕ್ಟೇಟರ್ ತನ್ನ ಪ್ರಬಲ ಜನರಲ್ಗಳು ಅಥವಾ ಮಂತ್ರಿಗಳನ್ನ ನಂಬಲ್ಲ. ಯಾರನ್ನ ಹಿಡಿದು ಕೇಳಿದ್ರೂ ನಮ್ಗೆ ಗೊತ್ತಿಲ್ಲ ಅನ್ನೋತ್ರಾನೇ ಬರ್ತಿತ್ತು. ಹಾಗಾಗಿ ಈ ಹುಡುಕಾಟ ಒಂದು ಡೆಡ್ ಎಂಡ್ಗೆ ಬಂದ್ ನಿಂತಿತ್ತು. ತಿಕ್ರಿತ್ ಏರ್ಫೀಲ್ಡ್ನ ಒಂದು ಬಿಸಿಯಾದ, ಕಿಕ್ಕಿರಿದ ವಿಚಾರಣಾ ಕೊಠಡಿ. ಅಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದ. ಆತ ಸಾರ್ಜೆಂಟ್ ಎರಿಕ್ ಮೆಡಾಕ್ಸ್. ಆತ ಈ ಇಡೀ ಭೇಟೆಯ ದಿಕ್ಕನ್ನೇ ಬದಲಾಯಿಸೋಕೆ ಹೊರಟಿದ್ದ. ಇಲ್ಲಿಯೇ ಸ್ಟ್ರಾಟಜಿಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿತ್ತು. ಮ್ಯಾಡಾಕ್ಸ್ಗೆ ಒಂದು ಹೊಸ ಥಿಯರಿ ಇತ್ತು. ಓಡಿ ಹೋಗ್ತಿರೋ ಡಿಕ್ಟೇಟರ್ ಅಧಿಕಾರವನ್ನ ನಂಬಲ್ಲ, ಬದಲಿಗೆ ರಕ್ತ ಸಂಬಂಧವನ್ನ, ತನ್ನವರನ್ನ ನಂಬುತ್ತಾನೆ. ಹಾಗಾಗಿ ಮಂತ್ರಿಗಳ ಬದಲು ಆತನ ಡ್ರೈವರ್ಗಳು, ಅಡ್ಗೆಯವರು, ಬಾಡಿಗಾರ್ಡ್ಗಳ ಮೇಲೆ ಫೋಕಸ್ ಮಾಡ್ಬೇಕು ಅಂತ ಆತ ಹೇಳ್ದ. ಮ್ಯಾಡಾಕ್ಸ್ ಒಂದು ಜೇಡರ ಬಲೆಯ ಹಾಗೆ ಸದ್ದಾಂನ ನಿಜವಾದ ನಂಬಿಕೆಯ ನೆಟ್ವರ್ಕ್ ಮ್ಯಾಪ್ ಮಾಡಕ್ಕೆ ಶುರು ಮಾಡ್ದ. ಆತ ಯಾರಿಗೂ ಬೇಡವಾಗಿದ್ದ ಕೈದಿಗಳನ್ನ ವಿಚಾರಣೆ ಮಾಡ್ದ. ಆಗ ಎಲ್ಲ ಸುಳಿವುಗಳು ಒಂದೇ ಹೆಸರಿನ ಕಡೆಗೆ ಬೆರಳು ಮಾಡ್ತಿದ್ವು: ಮುಹಮ್ಮದ್ ಇಬ್ರಾಹಿಂ. ಈತ ಆ ಡೆಕ್ ಆಫ್ ಕಾರ್ಡ್ಸ್ನಲ್ಲಿ ಇರ್ಲೇ ಇಲ್ಲ, ಆದ್ರೆ ಈತನೇ ಸದ್ದಾಮನನ್ನ ಹುಡುಕೋಕೆ ಇದ್ದ ಕೀಲಿ. ಹೆಸರು ಸಿಕ್ತು ಸರಿ, ಆದ್ರೆ ಇಬ್ರಾಹಿಂಗೆ ಫ್ಯಾಟ್ ಮ್ಯಾನ್ ಅಂತ ಅಡ್ಡ ಹೆಸರಿತ್ತು. ಅವನನ್ನ ಹಿಡಿಯೋದು ಒಂದು ದೊಡ್ಡ ಸವಾಲಾಗಿತ್ತು. ಆತ ನೆರಳಿನ ಹಾಗೆ ಮಾಯವಾಗ್ತಿದ್ದ. ವಿಚಾರಣೆಯ ವೇಳೆ ಮ್ಯಾಡಾಕ್ಸ್ಗೆ ಒಂದು ಸಣ್ಣ ಕ್ಲೂ ಸಿಕ್ತು. ಇಬ್ರಾಹಿಂ ಮಗ ನನ್ನಪ್ಪನಿಗೆ ಮೀನ್ ಹಿಡಿಯೋದಂದ್ರೆ ಇಷ್ಟ ಅಂದ. ಇದೋ ಸದ್ದಾಂನ ಮಾಜಿ ಅಡ್ಗೆಯವನು ಕೊಟ್ಟಿದ್ದ ಹೇಳಿಕೆಗೆ ಮ್ಯಾಚ್ ಆಯ್ತು. ಸದ್ದಾಂಗೆ ಮಸ್ಕೂಫ್ ಅನ್ನೋ ಸುಟ್ಟ ಮೀನಂದ್ರೆ ಪಂಚಪ್ರಾಣ ಆಗಿತ್ತು. ಅಷ್ಟೇ, ಮೀನಿನ ಜಾಡ್ ಹಿಡಿದು ಒಂದರ ಮೇಲೊಂದರಂತೆ ದಾಳಿ ಮಾಡಿ ಕೊನೆಗೆ ಬಾಗ್ದಾದ್ನ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇಬ್ರಾಹಿಂ ಸಿಕ್ಬಿದ್ದ. ಇಲ್ಲಿ ಕಥೆಯಲ್ಲಿ 2 ವರ್ಷನ್ಗಳು ಬರುತ್ತೆ. ಅಮೆರಿಕದ ಅಧಿಕೃತ ಕಥೆ ಹೇಳೋದು, ನಾವು ಅವನಿಗೆ $25 ಮಿಲಿಯನ್ ಬಹುಮಾನದ ಆಸೆ ತೋರಿಸಿ ಸೈಕಲಾಜಿಕಲ್ ಟ್ಯಾಕ್ಟಿಕ್ಸ್ ಬಳಸಿ ಸತ್ಯ ಹೊರತೆಗೆದ್ವಿ ಅಂತ. ಆದರೆ ಅಬುಗ್ರೈಬ್ನಂತಹ ಘಟನೆಗಳನ್ನು ನೋಡಿದ್ರೆ ಅಷ್ಟು ಸುಲಭವಾಗಿ ಸತ್ಯ ಹೊರಬಂತ ಅನ್ನೋ ಅನುಮಾನ ಮೂಡುತ್ತೆ. ಕಾರಣ ಏನೇ ಇರ್ಲಿ, ಇಬ್ರಾಹಿಂ ಕೊನೆಗೂ ಬಾಯ್ಬಿಟ್ಟ. ಸೈನಿಕರ ಕಡೆ ನೋಡಿ, ನಾನ್ ನಿಮ್ಗೆ ತೋರಿಸ್ತೀನಿ ಅಂದೆ. ಕಾರುಗಳ ಸಾಲು ಮತ್ತೆ ಅದ್-ದಾವ್ರ್ನ ಆ ತೋಟದ ಕಡೆ ಹೊರಟಿತು. ನಾವು ಕಥೆ ಶುರು ಮಾಡಿದ ಜಾಗಕ್ಕೆ ಮತ್ತೆ ಬಂದಿದ್ದೀವಿ. ಆದ್ರೆ ಸದ್ದಾಂ ಆ ಗುಂಡಿಯಲ್ಲಿ ಯಾಕೆ ಅಡಗಿದ್ದ?
ಆ ಸೀಕ್ರೆಟ್ ಹೊರಗೆ ಬಂದಿದ್ದು ಹೇಗೆ? ಮೀಡಿಯಾದಲ್ಲಿ ತೋರಿಸಿದ ಹಾಗೆ ಸದ್ದಾಂ ಆ ಗುಂಡಿಯಲ್ಲೇ ಇಲಿಯ ಹಾಗೆ ವಾಸಿಸುತ್ತಿರಲಿಲ್ಲ. ಆತ ಒಂದು ಸಣ್ಣ ಕೋಣದಲ್ಲಿ ಇರುತ್ತಿದ್ದ. ರೇಡಿಯೋ ಕೇಳುತ್ತಾ ಬರೆಯುತ್ತಾ ಕಾಲ ಕಳೆಯುತ್ತಿದ್ದ. ಆ ಸ್ಪೈಡರ್ ಹೋಲ್ ಅನ್ನೋದು ಕೇವಲ ಅಮೆರಿಕನ್ ಸೈನಿಕರು ರೌಂಡ್ಸ್ ಬಂದಾಗ ಅಡಗಿಕೊಳ್ಳೋಕೆ ಇದ್ದ ಒಂದು ಇಮರ್ಜೆನ್ಸಿ ಜಾಗ ಅಷ್ಟೇ. ಸದ್ದಾಂ ಸಿಕ್ಕಿಬೀಳೋಕೆ ಕೆಲವು ವಾರಗಳ ಮುಂಚೆ ಇಬ್ರಾಹಿಂ ಆ ತೋಟಕ್ಕೆ ಭೇಟಿ ಕೊಟ್ಟಿದ್ದ. ಸದ್ದಾಂ ಸ್ವಲ್ಪ ಹೊರಗ್ ಹೋದಾಗ ಇಬ್ರಾಹಿಂ ಅಲ್ಲಿದ್ದ ಸದ್ದಾಂನ ಆತಿಥೇಯ ಅಲಾ ನಾಮೆಕ್ ಹತ್ರ ಕೇಳ್ದ, ಒಂದ್ವೇಳೆ ಸೈನಿಕರು ರೈಡ್ ಮಾಡಿದ್ರೆ ಬಾಸ್ ಎಲ್ಲಿ ಅಡಗಿಕೊಳ್ತಾರೆ ಅಂತ. ತನ್ನ ಬಾಸ್ನ ಅತ್ಯಂತ ನಂಬಿಕಸ್ಥ ವ್ಯಕ್ತಿ ಕೇಳ್ತಿದ್ದಾನೆ ಅಂತ ಅಲಾ ನಾಮೆಕ್ ಒಂದು ದೊಡ್ಡ ತಪ್ಪು ಮಾಡ್ದ. ಆತ ಆ ಭೂಗತ ಅಡುಗುತಾಣದ ರಹಸ್ಯವನ್ನ ಹೇಳ್ಬಿಟ್ಟ. ಮತ್ತು ಅದೇ ದ್ರೋಹದ ಕಾರಣದಿಂದ ಈಗ ಸೈನಿಕರಿಗೆ ಎಲ್ಲಿ ನೋಡಬೇಕು ಅಂತ ನಿಖರವಾಗಿ ಗೊತ್ತಿತ್ತು. ಇಬ್ರಾಹಿಂ ಆ ತೋಟಕ್ಕೆ ಬಂದ, ಒಂದೇ ಒಂದು ಮಾತಾಡ್ಲಿಲ್ಲ, ನೇರವಾಗಿ ಹೋಗಿ ನೆಲದ ಮೇಲೆ ತನ್ನ ಬೂಟು ಕಾಲಿಂದ ಒದ್ದ. ಅದೆಷ್ಟೋ ಸೈನಿಕರು ಆ ಜಾಗದ ಮೇಲೆ ಅದೆಷ್ಟೋ ಸಲ ನಡೆದು ಹೋಗಿದ್ರು. ಸದ್ದಾಂನ ಕಥೆ ಮುಗಿತ್ತು. ಸದ್ದಾಂ ಸಿಕ್ಕಿಬಿದ್ದ. ಒಂದು ಬೇಟೆ ಮುಗ್ದಿತ್ತು. ಆದ್ರೆ ಇನ್ನೊಂದು ಯುದ್ಧ, ಅಂದ್ರೆ ಅವನ ಇಮೇಜ್ನ ಯುದ್ಧ ಆಗಷ್ಟೇ ಶುರುವಾಗಿತ್ತು. ವೈದ್ಯರು ಸದ್ದಾಂನ ಬಾಯಿ ತೆರೆದು ಹಲ್ಲು ಪರೀಕ್ಷೆ ಮಾಡೋದು, ಅವನ ತಲೆಯಲ್ಲಿ ಏನಿದ್ಯಾಂತೆ ನೋಡೋದು. ಈ ಫೋಟೋಗಳನ್ನ ಯಾಕೆ ರಿಲೀಸ್ ಮಾಡಿದ್ರು ಅಂದ್ರೆ ಜಗತ್ತಿಗೆ ಒಂದು ಸಂದೇಶ ಕೊಡೋಕೆ, ನೋಡಿ, ಈತ ಒಬ್ಬ ದೈತ್ಯನಲ್ಲ, ರಾಕ್ಷಸನಲ್ಲ, ಈತ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ. ಅವನ ಆಟ ಈಗ ಮುಗಿದಿದೆ. ಮರುದಿನ ಅಮೆರಿಕೆಯದ ಆಡಳಿತಾಧಿಕಾರಿ ಪಾಲ್ ಬ್ರೆಮರ್ ಆ ಪ್ರಸಿದ್ಧ ಮಾತುಗಳನ್ನೇ ಹೇಳಿದ್ರು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ವಿ ಗಾಟ್ ಹಿಮ್. 3 ವರ್ಷಗಳ ನಂತರ ಡಿಸೆಂಬರ್ 30, 2006ರಂದು ಸದ್ದಾಮನ್ನು ಗಲ್ಲಿಗೇರಿಸಲಾಯಿತು. ಮಧ್ಯಪ್ರಾಚ್ಯದ ಒಬ್ಬ ಬಲಿಷ್ಠ ವ್ಯಕ್ತಿಯ ಕಥೆ ಒಂದು ಹಗ್ಗದ ತುದಿಯಲ್ಲಿ ಕೊನೆಗೊಂಡಿತು. ಸದ್ದಾಂನನ್ನ ಹಿಡಿದಿದ್ದು ಒಂದು ಅದ್ಭುತವಾದ ಇಂಟೆಲಿಜೆನ್ಸ್ ಮತ್ತು ಸ್ಟ್ರಾಟಜಿಯ ಗೆಲುವು. ಆದ್ರೆ ಅವನ ಪತನದ ನಂತರ ಇರಾಕ್ ಮತ್ತಷ್ಟು ಅವ್ಯವಸ್ಥೆಗೆ ಜಾರಿತು. ಅಂತರ್ಯುದ್ಧ ಮತ್ತು ಐಸಿಸ್ನಂತಹ ಸಂಘಟನೆಗಳ ಉದಯಕ್ಕೆ ಕಾರಣವಾಯಿತು. ಹಾಗಾದ್ರೆ ಆ ಸ್ಪೈಡರ್ ಹೋಲ್ ಅದು ಕೇವಲ ಸದ್ದಾಂನ ಸಮಾಧಿಯಾಗಿತ್ತಾ, ಅಥವಾ ಅದು ಇಡೀ ಪ್ರದೇಶದ ಸ್ಥಿರತೆಯ ಸಮಾಧಿಯಾಗಿತ್ತಾ? ಈ ಪ್ರಶ್ನೆ ಇವತ್ತಿಗೂ ಇತಿಹಾಸದ ಪುಟಗಳಲ್ಲಿ ಹಾಗೆಯೇ ಉಳಿದಿದೆ.